ಪ್ರೀತಿಯ ಪೋಷಕರೇ, ನಾನು ನಿಮ್ಮ ಪ್ರಭಾಕರ್ ಸರ್ ಕಾಕ್ನೂರ್. ಎಲ್ಲ ಪಾಲಕರಿಗೂ ತನ್ನ ಮಗು ಚೆನ್ನಾಗಿ ಓದ್ತಿಲ್ಲ, ಓದ್ತಾ ಇದ್ದಾನೆ ಸರ್, ನನ್ನ ಮಾತು ಕೇಳ್ತಾ ಇಲ್ಲ, ಹಿರಿಯರಿಗೆ ಬೆಲೆ ಕೊಡೋದಿಲ್ಲ, ಗೌರವ ಕೊಡಲ್ಲ, ಮೊಬೈಲ್ ನೋಡ್ತಾನೆ, ಏನೆಲ್ಲ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದೀರಿ. ಕೊನೆಗೆ ಅಲ್ಟಿಮೇಟ್ ಏನಪ್ಪ ಅಂದ್ರೆ, ಇವನ್ ಕಾಲದಾಗಲೇ ಸಾಕಾಗ್ಬಿಟ್ಟಿದೆ ಸರ್, ಇವನ್ ಯಾಕಾರು ಹುಟ್ಟುಬಿಟ್ನಾ ಸರ್ ನಮ್ಮ ಮಗ ಆಗಿ ಅಂತ ನೀವು ತಂದೆ ತಾಯಿಗಳು ಮಾತಾಡಿಕೊಂಡಿರೋದು ನಿಜಾನೇ ಇದೆ. ಆದ್ರೆ ಅದಕ್ಕೆ ನಾವು ಮಗುವಂಗ್ ಆಗ್ಲಿಕ್ಕೆ ಕಾರಣ ಏನು ಅಂತ ನಾವು ಒಂದಿಷ್ಟು ಸೊಲ್ಯೂಷನ್ನ ಹುಡ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಮಗು ಆ ಎಲ್ಲ ಇದರಿಂದನೂ ಮುಕ್ತ ಆಗ್ತಾನೆ. ಯಾಕೆ ಅಂದ್ರೆ ನನ್ನ 30 ವರ್ಷದ ಅನುಭವದ ಆಧಾರದ ಮೇಲೆ ಒಬ್ಬ ಉತ್ತಮ ಶಿಕ್ಷಕ ಅಂದ್ರೆ ಉತ್ತಮ ಪಾಲಕ ಅಂದ್ರೆ ಏನು, ಉತ್ತಮ ಪಾಲಕನಲ್ಲಿ ಇರ್ತಕ್ಕಂಥ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ನಾನೊಂದಿಷ್ಟು ಕೆಲವೊಂದು ಪಾಯಿಂಟ್ಸ್ ಅನ್ನ ಹೇಳ್ತೀನಿ. ಈ ಪಾಯಿಂಟ್ಸ್ ನಿಮಗೆ ಎಷ್ಟು ಇಷ್ಟ ಆಗ್ತವೋ ಆಗಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಮ ಮಗುವಿಗೆ ಅನುಕೂಲ ಆಗೋದಾದ್ರೆ ಕೆಲವೊಂದು ಮಾಹಿತಿಗಳನ್ನ ನೀವು ತಗೊಂಡು ಅದನ್ನ ಅಡಾಪ್ಟ್ ಮಾಡ್ಕೊಂಡು ನಿಮ್ಮ ಮಗುವಿನ ಉಜ್ವಲ ಭವಿಷ್ಯವನ್ನ ಕಟ್ಕೊಡ್ತೀರಿ ಅಂತ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನೋಡ್ರಿ, ಯಾವುದೇ ಒಬ್ಬ ಉತ್ತಮ ಪಾಲಕ ಅಂದ್ರೆ ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬ ಉತ್ತಮ ಪಾಲಕ ಇದ್ದೇ ಇರ್ತಾನೆ. ಅವನ ಗುಣಗಳೇ ವಿಭಿನ್ನವಾಗಿರ್ತವೆ. ಏನ್ ಸಹ ವಿಭಿನ್ನವಾಗಿರುತ್ತೆ? ಪ್ರೀತಿ ಮತ್ತು ಕಾಳಜಿ. ನೋಡ್ರಿ, ಪ್ರೀತಿ ಮತ್ತು ಕಾಳಜಿ ಅವನು ನಿರಂತರವಾಗಿ ಒಂದೇ ತರದ ಪ್ರೀತಿ ಕೊಡ್ತಿರ್ತಾನೆ, ಒಂದೇ ತರದ ಕಾಳಜಿ ವಹಿಸ್ತಿರ್ತಾನೆ. ಏನ್ ಸಹ ಪ್ರೀತಿ? ಮಗುವಿಗೆ ದಿನಾನಿತ್ಯ ನೀವು ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರಿ ಅನ್ನೋದು ಇಂಪಾರ್ಟೆಂಟು. ಅವನ ಕಾಳಜಿ ಅಂದ್ರೆ ಅವನು ಶಾಲೆಗೆ ಹೋದ್ನ, ಊಟ ಮಾಡಿದ್ನು, ಮಲಗಿದ್ನು, ಎಷ್ಟು ಗಂಟೆ ಮಲಗಿದ, ಯಾವಾಗ ಎದ್ದ, ಎಷ್ಟೊತ್ತಿಗೆ ಬಂದ ಅಂತ ನೀವು ಅವ್ರ ತಾಯಿಯನ್ನ ಕೇಳೋದನ್ನ ಮಗು ಕೇಳಿಸ್ಕೊಳ್ಳುತ್ತೆ. ಆವಾಗ ನಿಮ್ ಮಗುಗನ್ಸುತ್ತೆ, ನಮ್ಮಪ್ಪ ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತೇಳಿ ಅಂದಾಗ ಮಗುವಿಗೆ ಏನ್ ಬೆಳೆಯುತ್ತೆ ಗೊತ್ತಾ ಮನ್ಸಲ್ಲಿ? ನಾನ್ ಸೇಫ್ ಇದ್ದೀನಿ, ನಾನ್ ಸುರಕ್ಷಿತವಾಗಿದ್ದೀನಿ, ಮೌಲ್ಯಯುತವಾಗಿದ್ದೀನಿ ಮತ್ತು ಸ್ವೀಕಾರಾರ್ಹವಾಗಿದ್ದೀನಿ, ಅಕ್ಸೆಪ್ಟೆಡ್ ಬೈ ದಿ ಪೇರೆಂಟ್ಸ್ ಅಂತ. ಏನ್ ಮೌಲ್ಯಯುತ ಅಂದ್ರೆ, ಮಗು ಏನ್ ಅನ್ಕೊಂಡಿದೆ, ನಾನ್ ಮಾಡೋ ಕೆಲಸಗಳಿಗೆ ಅಥವಾ ನಾನ್ ಅಂದ್ರೆ ಇಟ್ ಮೀನ್ಸ್ ನಾನು ಟೆಸ್ಟ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದೀನಿ ಅಥವಾ ಯಾವುದೋ ಆಟದಲ್ಲಿ ಚಾಂಪಿಯನ್ಶಿಪ್ ತಗೊಂಡಿದ್ದೀನಿ ಅಂತ ನನಗೆ ಬೆಲೆ ಕೊಡ್ತಾ ಇಲ್ಲ. ನನ್ನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳಿಗೆ ನನ್ನ ತಂದೆ ತಾಯಿಗಳನ್ನ ನನಗೆ ಮೌಲ್ಯಯುತವಾಗಿ ಕಾಣ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಬರುತ್ತೆ. ಅಕ್ಸೆಪ್ಟೆಡ್, ಸ್ವೀಕಾರಾರ್ಹ ಅಂತ ಹೇಳಿದೆ, ಅಕ್ಸೆಪ್ಟೆಡ್ ಬೈ ದಿ ಪೇರೆಂಟ್ಸ್. ಏನು ಹೆಂಗಂದ್ರೆ ಅಂದ್ರೆ ಮಗುವಿನ ಎಲ್ಲ ತಪ್ಪುಗಳನ್ನ ಯಾವುದೇ ಷರತ್ತುಗಳಿಲ್ಲದೆ ನೀವು ಏನ್ ಮಾಡ್ತೀರಿ, ಒಪ್ಕೊಂಡು ಮಗುನ ಪ್ರೀತಿ ಮಾಡ್ತೀರಿ. ಸೊ ಅವಾಗ ಮಗು ಎಷ್ಟು ನೀವು ಮೆಚ್ಚುಗೆ ಆಗ್ತೀರಿ ಅಂದ್ರೆ, ನಾವಪ್ಪ ನೋಡ್ ನಾನು ಆ ಟೇಬಲ್ ಮೇಲೆ ಟಿವಿನ ಒಡೆದಾಕ್ದೆ ಅಥವಾ ಇನ್ನೇನೋ ಗ್ಲಾಸ್ ಬೀಳಿಸ್ದೆ, ಆದ್ರೂ ನಾವಪ್ಪ ನಾನು ಪ್ರೀತಿ ಮಾಡ್ತಾರೆ ಅಂತ ಭಾವನೆ ಬಂದ್ಬಿಟ್ರೆ ಮಗು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆವಾಗ ಮಗು ತಪ್ಪು ಮಾಡಕ್ ಹೋಗಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಪ್ರೀತಿ ಮತ್ತು ಕಾಳಜಿ ಏನಾಗಿರ್ಬೇಕು ಅಂದ್ರೆ ನಿರಂತರವಾಗಿರ್ಬೇಕು. ಬರೀ ಒಂದು ದಿನಕ್ಕೆ ಪ್ರೀತಿ, ಇವತ್ತು ಮೆಂಟಲಿ ನಾನ್ ಚೆನ್ನಾಗಿದ್ದೀನಿ, ನನಗೆ ಹೊರಗಡೆ ಆದಾಯ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮಗುವಿನ ಜೊತೆ ಅವತ್ತು ಮನೆಗೆ ಬಹಳಷ್ಟು ಸ್ವೀಟು ಏನೆಲ್ಲ ತಗೊಂಡೋಗಿ ಪ್ರೀತಿ ಕೊಟ್ರೆ ಆಗಲ್ಲ. ನಿಮ್ಮ ಏನು ವಸ್ತುಗಳಿಂದ ಪ್ರೀತಿ ಸಿಗಲ್ಲ. ನೀವು ಮಾನಸಿಕವಾಗಿ ಮಗುವಿನ ಜೊತೆಗೆ ಯಾವ ರೀತಿ ನಡ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಏನಾಗುತ್ತೆ, ಮಗುವಿಗೆ ಏನನ್ಸುತ್ತೆ, ನನ್ನ ಅಪ್ಪ ನನ್ನ ಬಗ್ಗೆ ಕೇರ್ ಮಾಡ್ತಾನೆ, ನನ್ನ ಅಪ್ಪ ನನ್ನ ಪ್ರೀತಿ ಮಾಡ್ತಾ ಇದ್ದಾನೆ, ಎಷ್ಟು ಖುಷಿ ಆಗುತ್ತೆ ಹೇಳ್ರಿ ಮಗು. ಅವಾಗ ಮಗು ತನ್ನಲ್ಲೇ ತಾನು ಕೆಲವೊಂದು ಚೇಂಜಸ್ ಅನ್ನ ನೋಡ್ರಿ. ಫಸ್ಟ್ ಪಾಯಿಂಟು ಪ್ರೀತಿ ಮತ್ತು ಕಾಳಜಿ ನಾವು ನಿರಂತರವಾಗಿ ಕೊಡ್ತಿದೀವಾ?
ಈ ಪ್ರಶ್ನೆನ ಹಾಕಳ್ರಿ ನೀವು, ನಿಜವಾಗ್ಲೂ ಕೊಡ್ತಾ ಇಲ್ಲ. ಮನೆಯಲ್ಲಿ ಏನಾರು ಸಮಸ್ಯೆ ಬಂದ್ರೆ ಅವತ್ತೊಂಥರ ಪ್ರೀತಿ, ಸಮಸ್ಯೆ ಇಲ್ಲದೆ ಇದ್ದಾಗ ಒಂಥರ ಪ್ರೀತಿ, ಮನೆಗೆ ಏನಾದ್ರು ವಸ್ತು ತಂದಾಗ ಒಂಥರ ಪ್ರೀತಿ, ಈ ಥರದ್ದಲ್ಲ. ನೀವು ಅವ್ರಿಗೆ ಪ್ರೀತಿ ಅಂದ್ರೆ ವಸ್ತುಗಳನ್ನು ಕೊಡಿಸ್ಬೇಕು, ತಿಂಡಿನೇ ಕೊಡಿಸ್ಬೇಕು ಅಂತೇನಿಲ್ಲ. ನಿಮ್ಮ ಅವ್ರ ಪಕ್ಕ ಹೋಗಿ ಕೂರೋದು, ಅವನ ಜೊತೆಗೆ ಆಟ ಆಡೋದು, ಮತ್ತು ಅವ್ನು ಬಂದ್ಮೇಲೆ ಹೋಮ್ವರ್ಕ್ ಮಾಡ್ಬೇಕಾದ್ರೆ ಅವನ ಜೊತೆ ಕೂರೋದು, ಇವೆಲ್ಲ ಮಾಡಿದಾಗ ಆ ಪ್ರೀತಿ ಮತ್ತು ಕಾಳಜಿ ಅರ್ಥ ಮಗುವಿಗೆ ನಿಜವಾಗ್ಲೂ ಅವಾಗಲೇ ಅರ್ಥ ಆಗುತ್ತೆ. ಇದು ಮೊದಲನೇ ಪಾಯಿಂಟ್. ಇನ್ನು ತಾಳ್ಮೆ ಬಹಳ ಇಂಪಾರ್ಟೆಂಟು. ಮಕ್ಕಳು ತಪ್ಪಿಂದನೂ ಕಲಿತಾರೆ, ಬೆಳೀತಾರೆ. ಮಕ್ಕಳು ತಪ್ಪು ಮಾಡಿದ ತಕ್ಷಣ ಅವ್ರು ಹಾಳಾಗಲ್ಲ, ಅಲ್ಲಿ ಕಲಿತಾರೆ ಮತ್ತು ಬೆಳೀತಾರೆ. ಆವಾಗ ನಾವು ಪೋಷಕರು ಕೋಪ ಮತ್ತು ಹತಾಶೆಯಿಂದ ಪ್ರತಿಕ್ರಿಯಿಸುವ ಬದಲು, ನಮಗೆ ಕೋಪ ಬಂದಿರುತ್ತೆ, ತಪ್ಪು ಮಾಡಿದ್ದಾನೆ ಅವನಿಗೆ ವಾರಿಸ್ಬೇಕು ಅನ್ಸುತ್ತೆ, ಅಥವಾ ಇನ್ನೇನೋ ಮಾಡಬೇಕು ಹೊಡಿಬೇಕು ಅನ್ಸುತ್ತೆ. ಆದರೆ ನಾವು ಪೋಷಕರು ಕೋಪ ಮತ್ತು ಹತಾಶೆಯಿಂದ ಪ್ರತಿಕ್ರಿಯಿಸುವ ಬದಲು ಶಾಂತವಾಗಿದ್ದು ಅವನಲ್ಲಿರ್ತಕ್ಕಂಥ ನಡವಳಿಕೆಯನ್ನ ನೋಡಿ ಅವನಿಗೆ ನಾನು ಏನು ಮಾರ್ಗದರ್ಶನ ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಮಗು ಆ ತಕ್ಷಣಕ್ಕೆ ಸರಿಯಾಗುತ್ತೆ. ಮಗು ತಪ್ಪು ಮಾಡುತ್ತೆ, ತಪ್ಪು ಮಾಡೋದ್ರಿಂದನೂ ಕಲಿಯುತ್ತೆ, ಬೆಳೆಯುತ್ತೆ, ಇದು ಪಕ್ಕ. ನೀವು ತಪ್ಪು ಮಾಡ್ತೀರಿ, ಅಡಿಗೆ ಸಾರು ಮಾಡ್ಬೇಕಾದ್ರೆ ಇವತ್ತು ತಪ್ಪು ಮಾಡಿದ್ದೀರಿ, ಖಾರ ಜಾಸ್ತಿ ಆಗಿದೆ ಅಂತ ಗೊತ್ತಾಗಿದೆ, ಹಂಗಂತೇಳಿ ಸಾರು ಮಾಡದೇ ಬಿಡ್ತೀರಾ? ಅದನ್ನ ನಾಳೆ ದಿವಸ ತಿದ್ಕೊಂತೀರ. ಅಂದ್ರೆ ತಪ್ಪು ಮಾಡಿದವರೆಲ್ಲರೂ ಕೆಟ್ಟವರಲ್ಲ, ಅದು ತಿದ್ಕೊಳಕ್ ಅವಕಾಶ ಇದೆ. ತಪ್ಪು ಮಾಡ್ತಾನೂ ಕಲಿತಾರೆ ಮತ್ತು ಬೆಳೀತಾರೆ. ಅಂತಹ ಸಂದರ್ಭದಲ್ಲಿ ಪೋಷಕರು ಪ್ರತಿಕ್ರಿಯಿಸ್ಬೇಕಾದ್ರೆ ಕೋಪದಿಂದ ನೀನು ಇದು ಮಾಡ್ಬಿಟ್ಟಲ್ಲ, ನಿನ್ಗೆ ಎಕ್ಸರ್ಸೈಸ್ ಅರ್ಧ ಆಗದೆ, ಪೆನ್ನನ್ನು ಮುರಿದೆ, ನೀನು ರೀಫಿಲ್ ಹಾಳು ಮಾಡಿದ್ಯಾ ಅಂತ ಹೇಳಿ ಕೋಪ ಹತಾಶೆಯಿಂದ ಪ್ರತಿಕ್ರಿಯಿಸುವ ಬದಲು ಶಾಂತವಾಗಿದ್ಕೊಂಡು ಅವನ ನಡವಳಿಕೆಯನ್ನು ನೋಡಿ ಏನು ಸೂಕ್ತವಾದ ಮಾರ್ಗದರ್ಶನ ಕೊಡಬೇಕು ಅಂತ ನೀವು ಯೋಚನೆ ಮಾಡಿದ್ದೆ ನಿಜ ಆದ್ರೆ ನಿಮ್ಮ ಮಗು ಅಲ್ಲಿ ಸರಿ ಆಗ್ತಾನೆ. ಎಲ್ಲದಕ್ಕೂ ಪರಿಹಾರ ಕೋಪ ಅಲ್ಲ. ಸೊ ಇದು ನಿಮ್ ತಲೆ ಒಳಗೆ ಇರಬೇಕು. ಅಂದ್ರೆ ಪೋಷಕರಿಗೆ ತಾಳ್ಮೆ ಇರಬೇಕು. ತತ್ಕ್ಷಣಕ್ಕೆ ತಿಳಿದೆ ನೀನು ಪಾಟ್ ಅಂತ ಹಿಡ್ಕೊಂಡು ಬಾರಿಸ್ಬಿಟ್ರೆ ಅವತ್ತು ಮಗುವಿಗೆ ನಿನ್ಮೇಲೂ ಒಂದು ನೆಗೆಟಿವ್ ಥಾಟ್ಸ್ ಬೆಳೀತಾ ಹೋಗುತ್ತೆ. ನೀವು ಮಗುವಿನ ಮೇಲೆ ನೆಗೆಟಿವ್ ಥಾಟ್ಸ್ ಬೆಳೆಸ್ಕೊಳಲ್ಲ, ಆದ್ರೆ ಮಗುವಿನ ಮನಸ್ಸಲ್ಲಿ ನೆಗೆಟಿವ್ ಥಾಟ್ ಬೆಳೀತದೆ. ನಮ್ಮಮ್ಮ ಒಂದು ಲೋಟ ಹಾಲು ಚೆಲ್ಲೋದಕ್ಕೆ ಹೊಡೆದ್ಬಿಟ್ಲು ಅಂತೇಳಿ. ಆದ್ರೆ ಮಗುವಿಗೆ ಅಲ್ಲಿ ಮಾರ್ಗದರ್ಶನ ನೀಡಬೇಕು. ಮಗು ನೋಡು, ಇದು ಹಾಲು ದುಡ್ಡು ಕೊಟ್ಟು ತಂದಿರೋದು, ನಾವು ಇಷ್ಟು ಲಾಸ್ ಆಯ್ತು, ನೀನು ಸ್ವಲ್ಪ ಕೇರ್ ಆಗಿ ಅದನ್ನ ಇಟ್ಟಿದ್ರೆ ಹಾಳಾಗ್ತಿರ್ಲಿಲ್ಲ, ಚೆಲ್ತಿರ್ಲಿಲ್ಲ, ಇವತ್ತೆಲ್ಲ ನಾವೆಲ್ಲರೂ ಬಳಸ್ಬೋದಿತ್ತು ಅಂತ ಒಂದಿಷ್ಟು ಮಾರ್ಗದರ್ಶನ ಕೊಟ್ಬಿಟ್ರೆ ಮಗು ಏನಾಗುತ್ತೆ ಹೇಳ್ರಿ, 100% ಖುಷಿ ಆಗುತ್ತೆ. ಎಲ್ಲ ಯೋಚನೆ ಮಾಡ್ರಿ, ನೀವು ಒಂದು ಯೋಚನೆ ಮಾಡ್ರಿ. ಪ್ರಶ್ನೆಗೆ ನಮ್ಮ ಹತ್ರನೇ ಉತ್ತರ ಇದೆ, ಆದ್ರೆ ನಾವೇನ್ ಮಾಡ್ತೀನಿ, ಪ್ರಪಂಚವನ್ನೇ ಅರಿದೇ ಇರ್ತಕ್ಕಂಥ ಮಗುವಿನ ಮೇಲೆ ನಾವು ಕೋಪ ಮತ್ತು ಹತಾಶೆಯಿಂದ ಅದನ್ನು ಶಿಕ್ಷಿಸಕ್ಕೆ ಹೋಗ್ತೀವಿ. ಅದನ್ನ ಬದಲಿಗೆ ನಾವು ಅದನ್ನ ವೀಕ್ಷಣೆ ಮಾಡಬೇಕು, ಅದನ್ನ ನೋಡ್ಕೋಬೇಕು. ಮಗು ಎಲ್ಲಿ ತಪ್ಪು ಮಾಡ್ತು ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನವನ್ನು ಕೊಡಬೇಕು. ನೆಕ್ಸ್ಟ್ 3ನೇ ಪಾಯಿಂಟ್, ಉತ್ತಮವಾದ ಸಂವಹನ, ಗುಡ್ ಕಮ್ಯುನಿಕೇಶನ್. ಮಗು ನಿಮ್ಮ ಹತ್ರ ಹೇಳಕ್ ಬರುತ್ತೆ, ಏನೆಲ್ಲ ವಿಷಯಗಳನ್ನ ಶಾಲೆಯಿಂದ ಬರುತ್ತೆ. ಬಂದ ತಕ್ಷಣ ನಿಮ್ಮ ಹತ್ರ ಏನ್ ಹೇಳಕ್ ಬರುತ್ತೆ, ಅಪ್ಪ ಅಮ್ಮ ಹಂಗಾಯ್ತು, ಸ್ಕೂಲ್ ಫಸ್ಟ್ ಪೀರಿಯಡ್ ಇವ್ರು ಬಂದಿದ್ರು, ಸೆಕೆಂಡ್ ಪೀರಿಯಡ್ ಅವ್ರು ಬಂದಿದ್ರು, ಥರ್ಡ್ ಪೀರಿಯಡ್ ಟೀಚರ್ ಬಂದಿರಲಿಲ್ಲ, ಆಟ ಆಡಕ್ ಬಂದಿದ್ರು ಅಂದ್ರೆ ಆ ಎಲ್ಲ ಮಾತುಗಳನ್ನ ಕೇಳಿಸ್ಕೊಳ್ರಿ, ಆಲಿಸ್ಕೊಳ್ರಿ. ನೀವು ಅವ್ರಿಗೆ ರಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಕೇಳಿಸ್ಕೊಂಡ್ರೆ ಸಾಕು. ಅಂತ ಇದ್ರೆ ಸಾಕು. ಏನೋ ಒಂದು ಎಕ್ಸ್ಪ್ಲೈನ್ ಮಾಡಕ್ ಬರ್ತಾನೆ, ವಿವರಣೆ ಕೊಡಕ್ ಬರ್ತಾನೆ. ಯಾವ್ದೋ ಒಂದು ವಿಚಾರ, ಅಮ್ಮ ನೋಡಮ್ಮ ಇದು ಹಿಂಗೈತೆ, ಇದು ಹಿಂಗಿದೆ ನೋಡಮ್ಮ ಈ ಮೊಬೈಲಲ್ಲಿ, ಅಥವಾ ಯಾವ್ದೋ ಒಂದು ವಸ್ತು ತಂದಿರ್ತಾನೆ, ಅಥವಾ ಫ್ರೆಂಡ್ಸ್ ಏನೋ ಒಂದು ಇನೋವೇಟಿವ್ ಆಗಿ ಮಾಡಿರ್ತಾರೆ, ಅದನ್ನ ತಂದ್ಬಿಟ್ಟು ನೋಡಮ್ಮ ಇದು ಹಿಂಗಿದೆ, ಇದು ಹಿಂಗ್ ವರ್ಕ್ ಮಾಡುತ್ತೆ, ಇದು ಹಿಂಗಿದೆ ಅಂತ ಕೇಳಿದ್ರೆ ನೀವು ಅದನ್ನು ಸಹ ಕೇಳಿಸ್ಕೊಳ್ರಿ. ಆ ಕೇಳಿಸ್ಕೊಂಡು ಹೌದಾ ಮಗು ಹಿಂಗಿದೆಯಾ ಇದು ಅಂತ ಪ್ರೋತ್ಸಾಹಿಸಿ ಅವನನ್ನ. ಅದಾದ್ಮೇಲೆ ನಿಮ್ ಜೊತೆ ಸಂಭಾಷಣೆ ಮಾಡ್ತಾನೆ. ರಾತ್ರಿ ಮಲಗ್ಬೇಕಾರೆ, ಅಮ್ಮ ನಾಳೆ ತಾತನೂರಿಗೆ ಹೋಗ್ಬೇಕಾದ್ರೆ ನನಗೆ ಬಸ್ಸಲ್ಲಿ ಫ್ರಂಟ್ ಸೀಟಲ್ಲೇ ಕುತ್ಕೋಬೇಕಮ್ಮ, ಮತ್ತೆ ತಾತನೂರಿಗೆ ಹೋದಾಗ ನನಗೆ ತಾತನ ಹತ್ರ TVS XL ಸೂಪರ್ ಇದೆ ಅಂತೇಳಿ ಮಾತಾಡ್ತಾ ಕಮ್ಯುನಿಕೇಶನ್ ಅಂದ್ರೆ ಸಂಭಾಷಣೆ ಮಾಡ್ತಾನೆ. ಅಮ್ಮ ನೀನು ಕೊಡಿಸ್ಬೇಕಮ್ಮ, ಮಾಮೂಂಗೆ ಹೇಳಿ ನೀನು ಅದು ಕೊಡ್ಸಿದ್ದೆ ನಿಜ, ಆದ್ರೆ ನಾನು ಅಂತ ಅಂದ ತಕ್ಷಣ ಇದರಿಂದ ಏನಾಗುತ್ತೆ ಗೊತ್ತಾ,
ನಮ್ಮ ಮತ್ತು ಮಗುವಿನ ನಡುವೆ ಒಳ್ಳೆ ಸಂಬಂಧ ಬೆಳೆಯುತ್ತೆ. ನಮ್ಮ ಸಂಬಂಧ ಏನಾಗುತ್ತೆ, ಭದ್ರ ಆಗ್ತಾ ಹೋಗ್ತದೆ. ಯಾಕೆ ಹೇಳ್ರಿ, ನಮ್ಮ ಮಗುವಿನ ಜೊತೆಗೆ ಟೈಮನ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಮಗು ಹೇಳೋದನ್ನೆಲ್ಲ ಕೇಳಿಸ್ಕೊಂತಿದ್ದೀವಿ. ಅದೇನೋ ಒಂದು ಎಕ್ಸ್‌ಪ್ಲೇನ್ ಮಾಡಕ್ ಬರ್ತೈತೆ. ಅದನ್ನು ಸಹ ನಾವು ಪ್ರೋತ್ಸಾಹಿಸ್ತೀವಿ. ಹೌದಾ ಮಗು ಹಿಂಗ ಅಂತ ಕೇಳ್ರಿ. ಆಮೇಲೆ ಮಗು ನಿಮ್ ಜೊತೆ ಸಂಭಾಷಣೆ ಮಾಡುತ್ತೆ. ಅಪ್ಪ ಬಂತ್ರ? ಅಪ್ಪನ ಜೊತೆಗೆ ಹಿಂಗ್ ಮಾತಾಡ್ಬೇಕಿತ್ತಮ್ಮ. ಅಪ್ಪ ಏನ್ ಹೇಳ್ತಾರೆ ಗೊತ್ತಿಲ್ಲ. ಇಬ್ಬರು ನೋಡ್ರಿ, ಯಾವುದೇ ಮಗು ಯಾವಾಗ ವಾತಾವರಣದಲ್ಲಿ ಭಯಮುಕ್ತ ವಾತಾವರಣದಲ್ಲಿ ಬೆಳೆಯುತ್ತೋ ಆವಾಗ ಮಗು ತಂದೆ ತಾಯಿ ಎರಡೂ ಕಡೆ ಹೇಳ್ಕೊಳ್ಳುತ್ತೆ. ತಂದೆ ಹತ್ರನೂ ಹೇಳುತ್ತೆ, ತಾಯಿ ಹತ್ರ ಹೇಳುತ್ತೆ. ಆದ್ರೆ ಅಪ್ಪ ಹೊಡಿಯೋದು, ತಾಯಿ ಅವನಿಗೆ ಸಪೋರ್ಟ್ ಮಾಡೋದು, ನೀವು ಅಪ್ಪ ನೋಡಿ ಹೆಂಗ್ ಹೊಡಿತಾರೆ ಅಂತಂದ್ರೆ ಆವಾಗ ಅಪ್ಪನ ಬಗ್ಗೆ ನೆಗೆಟಿವ್ ಕಾನ್ಸೆಪ್ಟ್ಸ್ ಅನ್ನ ನೀವೇ ಬೆಳೆಸ್ತೀರಿ. ಅಥವಾ ತಾಯಿ ಹೊಡಿಬೇಕಾದ್ರೆ ಅಪ್ಪ ಈ ತರ ಮಾತಾಡ್ಬಾರ್ದು. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ, ಉತ್ತಮ ಸಂವಹನ ನಿಮ್ಮ ಮಗುವಿನ ಜೊತೆಗೆ ನಿಮ್ದು ಏನಿಗಿರ್ಬೇಕು ಅಂದ್ರೆ ಕಮ್ಯುನಿಕೇಶನ್. ನಿಮ್ ಜೊತೆಗೆ ಎಷ್ಟು ಗಂಟೆ ಇರ್ತಾನೆ ಹೇಳ್ರಿ. ಸಂಜೆ 4:30 5 ಗಂಟೆಗೆ ಬರ್ತಾನೆ. ಬರ್ತಿದ್ದಂಗೆ ಅವ್ನ್ ಆಸೆ ಇರುತ್ತೆ, ನಾವು ಅಮ್ಮಗೆ ಹೇಳ್ಬೇಕಿದ್ ಇವತ್ತು ಫಸ್ಟ್ ನಾವು ಅಮ್ಮಗೆ ಹೇಳ್ಬೇಕಲ್ಲೇ, ನಾನು ಯಾರಿಗೆ ಹೇಳಲ್ಲ. ಅದ್ ಬಂದ್ಮೇಲೆ ನಿಮ್ಮ ಅಪ್ಪಂಗೆ ಹೇಳ್ಬೇಕು ಅಂತ ಆಸೆ ಇರುತ್ತೆ. ಕೇಳಿಸ್ಕೋಬೇಕು, ವಿವರಿಸ್ಬೇಕು, ಸಂಭಾಷಣೆ ಮಾಡ್ಬೇಕು ಅವನ ಜೊತೆಗೆ. ಪಾಪು ನಾನು ಇಲ್ಲೋಗಿದ್ದೆ ಕಣೋ, ಹಿಂಗಾತು ಕಣೋ. ಈ ಒಂದು ಕಾನ್ವರ್ಸೇಷನ್ ಮಾಡಿದಾಗ ಅವನ ನಡುವೆ ಸಂಬಂಧ ಉತ್ತಮವಾಗಿ ಬೆಳೆಯುತ್ತೆ. ಅವನು ನಮ್ಮ ಬಗ್ಗೆ ಏನ್ ಬೆಳೆಸ್ಕೊಂತಾನಂದ್ರೆ, ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಹೇಳಿದ್ದನ್ನ ಕೇಳಿಸ್ಕೊಂತಾನೆ. ಮತ್ತು ಅವನ ಬಗ್ಗೆ ಸಂಬಂಧ ಬಲಪಡಿಸುತ್ತೆ. ಭಾವನಾತ್ಮಕ ಭಾವನೆ ಅವನಲ್ಲಿ ಮನೋಭಾವನೆ ಬೆಳೆಯುತ್ತೆ. ಇದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನಿಮ್ಮ ಮಗುವಿನ ಜೊತೆಗೆ ಏನೆಲ್ಲ ಒಂದು ಗುಡ್ ಕಮ್ಯುನಿಕೇಶನ್ ಅನ್ನ ನೀವು ಬೆಳೆಸ್ಕೊಂಡಿದ್ದೆ ನಿಜ ಆದ್ರೆ ನಿಮ್ ಸಂಬಂಧ ಗಟ್ಟಿ ಆಗುತ್ತೆ. ಈ ನೆಕ್ಸ್ಟ್ ಒನ್ ಈಸ್ ಕನ್ಸಿಸ್ಟೆನ್ಸಿ ಅಂಡ್ ಫೇರ್ನೆಸ್ ಅಂತಿದೆ. ಸ್ಥಿರತೆ ಮತ್ತು ನ್ಯಾಯಯುತತೆ ಅಂತ. ನೀವು ಯಾವುದೇ ನಿಯಮಗಳನ್ನು ಮಾಡ್ರಿ, ಅದು ನಿಯಮಗಳು ಮತ್ತು ನ್ಯಾಯಯುತವಾಗಿರ್ಬೇಕು, ಸ್ಥಿರವಾಗಿರ್ಬೇಕು. ನ್ಯಾಯಯುತ, ನಿಮ್ಮ ಮನೇಲಿ 2 ಮಕ್ಕಳಿದ್ದಾರೆ. 2 ಮಕ್ಕಳು ಇದ್ದಾಗ ನಿಮ್ಮ ನಿಯಮ 2 ಮಕ್ಕಳಿಗೆ ಒಂದೇ ನ್ಯಾಯ ಇರಬೇಕು. ಆಮೇಲೆ ಅದು ಸ್ಥಿರವಾಗಿರ್ಬೇಕು. ಇವತ್ತು ಅವನು ಏನೋ ತಪ್ಪು ಮಾಡಿದಕ್ಕೆ ಏನ್ ಪನಿಷ್ಮೆಂಟ್ ಕೊಟ್ಟಿರ್ತಿರಲ್ಲ, ಅದೇ ಪನಿಷ್ಮೆಂಟ್ ಅವನಿಗೆ ಕೊಡ್ರಿ. ಅಥವಾ ನೆಕ್ಸ್ಟ್ ಅವನು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಾಗ ಇಡೀ ಸ್ಕೂಲಿಗೆ ಟಾಪ್ ಬಂದಾಗ ಒಂದು ರೂಲ್ ಮಾಡಿದೀವಿ, ಅದು ಸ್ಥಿರವಾಗಿರ್ಬೇಕು. ಅವನು 7ನೇ ಕ್ಲಾಸಲ್ಲಿ ಇದ್ದಾನೆ, ಅವನು ಇಡೀ ಸ್ಕೂಲಿಗೆ FA1 ಹೈಯೆಸ್ಟ್ ಬಂದಿದ್ದಾನೆ, ಅವನಿಗೆ ಒಂದು ಒಳ್ಳೆ ಪೆನ್ ಕೊಡ್ತೀನಿ ಅಂದ್ರೆ, ಇವನು 3rd ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೆ, ಅವನಿಗೂ ಸಹ FA2 ಹೈಯೆಸ್ಟ್ ಬಂದಾಗ ಇವನಿಗೆ ಏನ್ ಕೊಡ್ಸಿದ್ರು ಅದನ್ನೇ ಕೊಡ್ಸಿದ್ರೆ ಅಲ್ಲಿ ತಾರತಮ್ಯ ಇರಲ್ಲ. ನಿಮ್ಮ ಏನು ಡಿಸಿಷನ್ ಮಾಡ್ತಿರಲ್ಲ ಅದು ನ್ಯಾಯವಾಗಿದೆ, ಸ್ಥಿರವಾಗಿದೆ ಅಂತಕ್ಕಂಥ ಭಾವನೆ ಮಗುವಿನಲ್ಲಿ ಬರುತ್ತೆ. ಆವಾಗ ಮಗು ತಪ್ಪುಗಳನ್ನ ಮಾಡಲ್ಲ, ಸ್ವಯಂ ಶಿಸ್ತನ್ನ ಬೆಳೆಸ್ಕೊಳ್ಳುತ್ತೆ. ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮಲ್ಲಿ ವ್ಯತ್ಯಾಸಗಳಾಗಬಾರ್ದು. ಯಾವಾಗ ನಾವು ಮಾಡ್ತಕ್ಕಂಥ ನಿಯಮಗಳು ನ್ಯಾಯಯುತವಾಗಿರ್ಬೇಕು, ಸ್ಥಿರವಾಗಿರ್ಬೇಕು. ಆದ್ರೆ ಅನ್ವಯಿಸಿ ಮಕ್ಕಳ ಸರಿತಪ್ಪುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ತಪ್ಪನ್ನ ತಪ್ಪು ಅಂತಾನೆ ಹೇಳ್ಬೇಕು, ನ್ಯಾಯಯುತ ಇರಬೇಕು. ತಪ್ಪನ್ನ ಆ ಟೈಮಲ್ಲಿ ಸರಿ ಅಂತ ನೀವು ಸಮರ್ಥನೆ ಮಾಡಿದ್ರೆ ಮಗು ಆ ತಪ್ಪನ್ನು ಮತ್ತೊಂದ್ಸಾರಿ ಏನ್ ಮಾಡುತ್ತೆ, ಮಾಡ್ತಾನೆ ಇರುತ್ತೆ. ಯಾಕೆಂದ್ರೆ ಅದಕ್ಕೆ ಎಲ್ಲೂ ಸಹ ಪನಿಷ್ಮೆಂಟ್ ಆಗಿಲ್ಲ. ಸೊ ಮಗು ಒಂದು ಎಕ್ಸರ್ಸೈಸ್ನ ಒಂದು ಹಾಳೆನ ಅರ್ಧ ಅಥವಾ ಬ್ಯಾಗನ್ನ ಕಿತ್ಕೊಂಬಂದ, ಯಾಕೆ ಕಿತ್ಕೊಂಬಂದಪ್ಪ ಅಂತಂದಾಗ ಅವನಿಗೆ ಪನಿಷ್ಮೆಂಟ್ ಕೊಡಬೇಕು. ಯಾಕೆ ಅಂದ್ರೆ ಅದರ ವ್ಯಾಲ್ಯೂ ಅವನಿಗೆ ಗೊತ್ತಾಗ್ಬೇಕು. ಆಮೇಲೆ 2 ಮಕ್ಕಳಿಗೂ ಅದೇ ನಿಯಮ ಇರಬೇಕು. ಒಂದ್ ಮಗುಗೆ ಒಂಥರ ನಿಯಮ, ಇನ್ನೊಂದು ಮಗುಗೆ ಇನ್ನೊಂದ್ ತರ ನಿಯಮ ಅಂದಾಗ ಆಗ ಅಲ್ಲಿ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗುತ್ತೆ. ಅವಾಗ ಮಗು ಶಿಸ್ತನ್ನ ಕಲಿಯಲ್ಲ, ನಿಮ್ಮ ಮೇಲೆ ಬೇಸರವನ್ನು ವ್ಯಕ್ತಪಡಿಸುತ್ತೆ, ನಿಮ್ಮ ಮೇಲೆ ಅದಕ್ಕೆ ಬೇಸರ ಉಂಟಾಗುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ನೀವು ನಿಮ್ಮ ಮಕ್ಕಳಿಗೆ ನೀವು ಮಾಡ್ತಕ್ಕಂಥ ನ್ಯಾಯ ನಿಯಮಿತವಾಗಿ, ನ್ಯಾಯ ಏನಾಗಿರ್ಬೇಕು, ನಿಯಮಿತವಾಗಿರ್ಬೇಕು, ಸ್ಥಿರವಾಗಿರ್ಬೇಕು. ಫೇರ್ನೆಸ್ ಅಂಡ್ ಕನ್ಸಿಸ್ಟೆನ್ಸಿ. ಇನ್ನ ಎಂಪತಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಪರಾನುಭೂತಿ ಮತ್ತು ತಿಳುವಳಿಕೆ ಅಂತಿದೆ. ಇಲ್ಲಿ ಏನಂದ್ರೆ, ಒಳ್ಳೆಯ ಪೋಷಕರು ತಮ್ಮ ಮಗುವಿನ ದೃಷ್ಟಿಯಿಂದ, ಒಳ್ಳೆಯ ಪೋಷಕರು ಯಾರು ಒಳ್ಳೆಯ ಪೋಷಕರು ಅಂತ ಇದಲ್ಲ, ತಮ್ಮ ಮಗುವಿನ ದೃಷ್ಟಿಯಿಂದ ಪರಿಸ್ಥಿತಿಯನ್ನ ನೋಡ್ತಾರೆ.
ದೃಷ್ಟಿಯಿಂದ ಪರಿಸ್ಥಿತಿಯನ್ನು ನೋಡಲು ಪ್ರಯತ್ನ ಇರ್ತಾರೆ ಮತ್ತು ಭಾವನೆಗಳನ್ನು ಒಪ್ಕೊಳ್ತಾರೆ. ಯಾರು ಒಳ್ಳೆ ಪೋಷಕರಿದಾರಲ್ಲ ಅವರು ತಮ್ಮ ಮಗುವಿನ ದೃಷ್ಟಿಯಿಂದ ಪರಿಸ್ಥಿತಿಯನ್ನ ಪರಿಶೀಲಿಸುತ್ತಾರೆ, ನೋಡಲು ಪ್ರಯತ್ನಿಸ್ತಾರೆ, ಭಾವನೆಗಳನ್ನ ಅರ್ಥ ಮಾಡಿಕೊಳ್ತಾರೆ. ಇದರಿಂದ ಏನಾಗುತ್ತೆ, ನಮ್ಮ ಮಕ್ಕಳು ನಮ್ಮ ಪಾಲಕರು ನಮ್ಮನ್ನ ಗೌರವಿಸ್ತಾರೆ, ನಮ್ಮ ಪರವಾಗಿ ಇದ್ದಾರೆ, ಬೆಂಬಲಕ್ಕಿದ್ದಾರೆ. ಯಾವುದೋ ಒಂದು ಮಗು ಜೊತೆ ಜಗಳ ಆಡುತ್ತೆ, ಆ ಟೈಮಲ್ಲಿ ನಿಮ್ಮ ಮಗುನ ಅವ್ರ ಮುಂದೆ ಬೈಬಾರ್ದು. ನೀವೇನ್ ಮಾಡ್ಬೇಕು, ನಿಮ್ಮ ಮಗುವಿನ ದೃಷ್ಟಿಯಿಂದ ಪರಿಸ್ಥಿತಿಯನ್ನ ಏನ್ ಮಾಡ್ಬೇಕು, ನೋಡ್ಬೇಕು, ಭಾವನಾತ್ಮಕವಾಗಿ ಅವನ ಭಾವನೆಗಳನ್ನ ಒಪ್ಕೋಬೇಕು. ನಂತರ ನೀವು ಅವ್ರಿಗೆ ಗೈಡ್ ಮಾಡ್ರಿ. ಅಲ್ಲಿಗೆ ಮಗು ಏನನ್ಸುತ್ತೆ, ನನ್ನ ತಂದೆ ತಾಯಿಗಳು, ಎಲ್ಲ ತಂದೆ ತಾಯಿಗಳು ಅಷ್ಟೇ, ಯಾರಿಗ ತನ್ನ ಮಗನ್ನ ಬಿಟ್ಕೊಡಕ್ಕೆ ಇಷ್ಟಪಡಲ್ಲ. ಇದನ್ನ ನೀವು ಮಾಡಿದ್ರೆ ನಿಮ್ಮ ಮಗುಗೆ ಒಂದು ಒಳ್ಳೆ ಪಾಸಿಟಿವ್ನೆಸ್ ಬರುತ್ತೆ. ಅವಾಗ ಮಗು ಪಾಸಿಟಿವ್ ಆಗಿ ಬೆಳೆಯುತ್ತೆ. ಸೊ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಮಾರ್ಗದರ್ಶನ ಮತ್ತು ಶಿಸ್ತು. ಶಿಸ್ತು ಅಂದ್ರೆ ಶಿಕ್ಷೆ ಅಲ್ಲ, ಗೈಡೆನ್ಸ್ ಅಂಡ್ ಡಿಸಿಪ್ಲಿನ್ ಅಂತ. ಮಾರ್ಗದರ್ಶನ ಮಾಡಬೇಕು, ಡಿಸಿಪ್ಲಿನ್ ಅನ್ನು ಕಲಿಸ್ಬೇಕು. ಒಳ್ಳೆ ಪೋಷಕರು ಯಾವಾಗ್ಲೂ ಭಯ ಮತ್ತು ಕಠಿಣವಾದ ಪರೀಕ್ಷೆಯನ್ನ ಬಳಸೋದೇ ಇಲ್ಲ. ಕಠಿಣ ಶಿಕ್ಷೆಯನ್ನ ಅವ್ರಿಗೆ ಕೊಡಕ್ ಇಷ್ಟನೇ ಪಡಲ್ಲ. ಅವ್ರೇನ್ ಮಾಡ್ತಾರೆ ಗೊತ್ತಾ, ಸಕಾರಾತ್ಮಕ ಮಾರ್ಗದರ್ಶನ ಕೊಡ್ತಾರೆ, ಸೂಕ್ತ ಪರಿಣಾಮಗಳನ್ನ, ಇನ್ಸಿಡೆಂಟ್ಸ್ ಅನ್ನ ಎಕ್ಸಾಂಪಲ್ ಕೊಡ್ತಾರೆ, ತಮ್ಮದೇ ಮಾದರಿಯ ಮೂಲಕ ಜವಾಬ್ದಾರಿ ಮತ್ತು ಸ್ವಂತಿಕೆಯನ್ನು ಬೆಳೆಸ್ತಾರೆ. ಒಳ್ಳೆಯ ಏನಂತ ನಾನು ಹೇಳ್ತಿದ್ದೀನಿ, ಡಿಸಿಪ್ಲಿನ್ ಅಂಡ್ ಗೈಡೆನ್ಸ್. ಡಿಸಿಪ್ಲಿನ್ ಗೈಡೆನ್ಸ್ ಅಂದ್ರೆ ಶಿಕ್ಷೆ ಕೊಡೋದಲ್ಲ. ಒಳ್ಳೆಯ ಪೋಷಕರು ಭಯ ಮತ್ತು ಕಠಿಣ ಶಿಕ್ಷೆಯನ್ನು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಅವರು ಏನು ಗೊತ್ತಾ, ಸಕಾರಾತ್ಮಕವಾಗಿ ಮಾರ್ಗದರ್ಶನಗಳನ್ನ ನೀಡ್ತಾರೆ. ಅಂದ್ರೆ ಈ ರೀತಿ ಮಾಡ್ಬೇಕು ಮಗು ನೀನು, ಗೊತ್ತಲ್ಲ, ಅದು ಮಾಡಿದ್ದು ತಪ್ಪು, ನಿಂದು ಈ ಟೆಸ್ಟ್ ಅಲ್ಲಿ ನೀನ್ ಕಡಿಮೆ ಮಾರ್ಕ್ಸ್ ಬಂದಿದೆಯಲ್ಲ, ಮುಂದಿನ ಟೆಸ್ಟ್ ಅಲ್ಲಿ ಓದು. ಅಂದ್ರೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತೇಳಿ ಆ ಮಗುವಿಗೆ ಊಟ ಕೊಡದೇ ಇರೋದು, ತಿಂಡಿ ಕೊಡದೇ ಇರೋದು, ಹಿಡ್ಕೊಂಡು ಹೊಡಿಯೋದು, ಮೆಂಟಲ್ ಆಗಿ ಬೈಯೋದು, ಅಲ್ಲಿ ಭಾವನೆ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಎರಡರಲ್ಲೂ ಹೊಡೆದ್ರೆ ಮಗು ಇನ್ನ ಏನಾಗ್ತಾ ಹೋಗ್ತದೆ, ಹೋಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಕಠಿಣ ಗೈಡೆನ್ಸ್ ಅಂಡ್ ಡಿಸಿಪ್ಲಿನ್ ಅಂದ್ರೆ ಕಠಿಣ ಶಿಕ್ಷೆ, ಭಯ ಅಲ್ಲ, ಎದುರಿಸೋದಲ್ಲ. ಮಗು ನೀನು ಈ ಟೆಸ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡಿದ್ಯಾ, ಅದಕ್ಕೆ ಏನ್ ಮಾಡ್ಬೇಕಲ್ಲ ಆ ಸೂಕ್ತ ಸಲಹೆಗಳನ್ನ, ಸೂಕ್ತ ಪರಿಣಾಮಗಳನ್ನ ನೀವು, ಸಿಚುಯೇಷನ್ಸ್ ಅನ್ನ, ಕಾನ್ಸಿಕ್ವೆನ್ಸಸ್ ಅನ್ನ ನೀವು ಅವರಿಗೆ ಕೊಟ್ಟಿದ್ದೇ ನಿಜ ಆದ್ರೆ ಮಗು 100% ನಿಮ್ಮನ್ನ ಅಪ್ಕೊಳ್ಳುತ್ತೆ. ನಾನು ಕಡಿಮೆ ಮಾರ್ಕ್ಸ್ ಬಂದ್ರು ನನ್ನ ಅಪ್ಪ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಹೆಂಗ್ ಓದ್ಬೇಕು ಅಂತ ಮಾರ್ಗದರ್ಶನ ನೀಡಿದೆ, ತನ್ನ ಜೀವನದ ಕಥೆಗಳನ್ನ ಹೇಳ್ಕೊಂಡಿರೋದೇನಪ್ಪ, ನಾನು ಯಾಕೆ ಆಗ್ಬಾರ್ದು ಅನ್ನೋದು ಅವನಿಗೆ ಬಂತು ಅಂದ್ರೆ 100% ಅವನು ನಿಮ್ಮ ಡಿಸಿಪ್ಲಿನ್ ಮತ್ತು ಗೈಡೆನ್ಸ್ ಅನ್ನ ಹೆಲ್ತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂತಾನೆ. ಬೀಯಿಂಗ್ ಎ ರೋಲ್ ಮಾಡೆಲ್, ಮಾದರಿಯಾಗಿರ್ಬೇಕು ನೀವು. ಯಾರಿಗೆ? ಸಮಾಜಕ್ಕಲ್ಲ, ಫಸ್ಟ್ ನಿಮ್ಮ ಮಕ್ಕಳಿಗೆ ರೋಲ್ ಮಾಡಲಿ. ಮಕ್ಕಳು ತಂದೆ ತಾಯಿಗಳು ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತ ನೋಡ್ತಿರ್ತಾರೆ. ನೋಡ್ರಿ, ಫಸ್ಟ್ ಅರ್ಥ ಮಾಡ್ಕೊಳ್ರಿ, ಮಕ್ಕಳು ತಂದೆ ತಾಯಿಗಳು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇರೋದ್ರಿಂದ ಅದಕ್ಕೆ ಈ ಸಂಸ್ಕಾರ ಅನ್ನೋದು ಪುಸ್ತಕಗಳಿಂದ ಬರೋಲ್ಲ, ನಾವು ನಡೆದು ತೋರಿಸ್ಬೇಕು. ಮನೆಯಲ್ಲಿ ದಯೆ, ಗೌರವ, ಪ್ರಾಮಾಣಿಕತೆ ಇಂಥ ವಿಚಾರಗಳನ್ನ ನಾವು ಮಕ್ಕಳ ಮುಂದೆ ನಡೆದು ತೋರಿಸಿದ್ರೆ ಆವಾಗ ಮಗು ಅದನ್ನ, ಹೌದು ನಾವು ಅಪ್ಪ ಅಮ್ಮನ ಬದುಕಬೇಕು. ನೀವು ಮಕ್ಕಳ ಮುಂದೆ ಪ್ರಾಮಾಣಿಕತೆ ಬಗ್ಗೆ ಮಾತಾಡಿ ನಾಳೆ ಇನ್ನೊಬ್ಬರ ಹತ್ರ ನೀವೇನಾರು ಕೆಟ್ಟದಾಗಿ ನಡ್ಕಂಡೆ ಅಂದ್ರೆ ನಿಮ್ಮನ್ನ ರೋಲ್ ಮಾಡಲಾಗಿ ತಗೊಳಲ್ಲ, ನಾವಪ್ಪ ಸರಿ ಇಲ್ಲ ಅಂತ 100% ಬೇಜಾರಾಗುತ್ತೆ. ಮಗುವಿನಲ್ಲಿ ನಿನ್ನನ್ನ ಯಾವುದೇ ಕಾರಣಕ್ಕೂ ಇಲ್ಲೆಲ್ಲೂ ನಿನ್ನ ಮನಸ್ಸಲ್ಲಿ ಸ್ಥಾನನೇ ಕೊಡಲ್ಲ. ಯಾಕೆ ಹೇಳ್ರಿ, ನೀವು ಹೇಳೋದೊಂದು ಮಾಡ್ತಿದ್ದೀರಿ, ಹೇಳದೇ ಬೇರೆ ಮಾಡದೇ ಬೇರೆ. ನಡೆ ಮತ್ತು ನುಡಿಗೆ ಯಾವಾಗಲೂ ಹೊಂದಾಣಿಕೆ ಇದ್ರೆ ಮಾತ್ರ ನೀವು ರೋಲ್ ಮಾಡಲಾಗ್ತೀರಿ. ಯಾರಿಗೆ? ನಿಮ್ಮ ಮಕ್ಕಳಿಗೆ. ರೋಲ್ ಮಾಡಲ್ಸ್ ಅಂತ ನಡೆ ತೋರಿಸ್ಬೇಕು. ನಿಮ್ಮ
ತಂದೆ ತಾಯಿಗಳಿಗೆ ಈಗ ಮಗ ಆಗಿರೋನು ನಿಮ್ಮ ತಂದೆ ತಾಯಿಗಳಿಗೆ ಚೆನ್ನಾಗಿ ಪೋಷಣೆ ಮಾಡಿದ್ರೆ ಮಗು ನೋಡ್ತಾ ಇರ್ತದೆ. ಯಾವಾಗ? ಈಗ ನೋಡ್ತಾ ಇದೆ. ಓಹೋ, ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜ ಅಜ್ಜಿನ ನೋಡ್ತಾ ಇದ್ದಾರೆ. ಓಹೋ, ಮುಂದೆ ನಾನು ಸಹ ಇದನ್ನ ಪಾರಂಪರಿಕವಾಗಿ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಭಾವನೆ ಬರುತ್ತೆ. ಆವಾಗ ಮಗು ಬೆಳೆಯುತ್ತೆ ಅಲ್ಲ. ಅದಕ್ಕೆ ನಾವು ಏನಿದ್ರು ಮಕ್ಕಳ ಮನಸ್ಸಲ್ಲಿ ಪಾಸಿಟಿವ್ನೆಸ್ ಅನ್ನೇ ಬೆಳೆಸ್ಬೇಕೇ ಹೊರತು ನೆಗೆಟಿವ್ನೆಸ್ ಥಾಟ್ಸ್ ಬೆಳೆಸಬಾರ್ದು. ಯಾವಾಗ ನೆಗೆಟಿವ್ ಥಾಟ್ಸ್ ಬೆಳೆಸ್ತಿರೋ ಮಗು ಅಲ್ಲಿ ಸಕ್ಸಸ್ ಆಗಲ್ಲ. ಸಕ್ಸಸ್ ಅಂದ್ರೆ ನನ್ನ ಪೋಷಕರು ಫಸ್ಟ್. ಮನೆಯಲ್ಲಿ ಮಗು ಪ್ರತಿನಿತ್ಯ ಕಣ್ಣಿಗೆ ಕಾಣೋದು ಯಾರಪ್ಪ ಅಂದ್ರೆ ಪೋಷಕರು, ಮತ್ತೆ ಅಜ್ಜ ಅಜ್ಜಿ ಚಿಕ್ಕಪ್ಪ. ಅವರನ್ನ ಎಷ್ಟ ಅಬ್ಸರ್ವ್ ಮಾಡುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ನಿರಂತರವಾಗಿ ನಮ್ಮಪ್ಪ ಏನ್ ಮಾಡ್ತಾರೆ, ನಮ್ಮ ಅಮ್ಮ ಏನ್ ಮಾಡ್ತಾರೆ, ನಮ್ಮಪ್ಪ ಕಷ್ಟಪಟ್ಟು ದುಡಿತಿದ್ದಾರೆ, ಓಹೋ ನಾನು ಕಷ್ಟಪಟ್ಟು ದುಡಿಬೇಕು, ನಮ್ಮಪ್ಪ ಕಷ್ಟಪಟ್ಟು ಓದಿದ್ದಾರೆ. ನಿಮ್ಮ ಬಾಲ್ಯ ಜೀವನಗಳನ್ನ ನಿಮ್ಮ ಮಗುವಿನ ಮುಂದೆ ಪ್ರಸ್ತುತಪಡಿಸಿ. ನಾನು ಹಿಂಗೆ ಓದಿದ್ದೆ. ಓದ್ಬೇಕಾದ್ರೆ ನಿಮ್ಮ ಅಜ್ಜನ ಕೇಳು, ನಾನು ಓದಿದ್ದೀನಿಲ್ಲ ಅಂತ. ಸುಳ್ಳು ಹೇಳ್ತಾ ಇಲ್ಲ. ನಾನೀಗ ಯಾವುದನ್ನು ಇದನ್ನ ಮಾಡ್ತಾ ಇಲ್ಲ. ಸುಮ್ಮನೆ ಯಾವುದೇ ವಿಚಾರಕ್ಕೆ ನಾನು ಹೇಳ್ತಾ ಇಲ್ಲ ಇದನ್ನ. ನಿಮ್ಮ ತಾತ ಅಜ್ಜಿ ಇಲ್ಲೇ ಇದ್ದಾರೆ, ನಾನು ಹೆಂಗ್ ಓದ್ತಿದ್ದೆ ಅಂತ ಕೇಳು. ಹೌದಾ ತಾತ, ಅಪ್ಪ ಹಿಂಗ್ ಓದ್ತಿದ್ರ ಅಂತ ಕೇಳಿದ್ರೆ, ಹೌದಪ್ಪ ನಿಮ್ಮ ಅಪ್ಪ ಬಹಳ ಚೆನ್ನಾಗಿ ಓದ್ತಿದ್ದ ಕಣೋ, ಈ ಸ್ಕೂಲಿಗೆ ಟಾಪ್ ಇದ್ದ ಕಣವನು, ಯಾವತ್ತು ಎಲ್ಲ ಮಾಸ್ಟರ್ಗಳು ಅವನನ್ನ ಪ್ರಶಂಸೆ ಮಾಡೋರು, ಗುಡ್ ಗುಡ್ ಅನ್ನೋರು. ಇವತ್ತು ನೋಡು ನಿಮ್ಮಪ್ಪ ಒಳ್ಳೆ ಕೆಲಸ ತಗೊಂಡಿದ್ದಾನೆ, ಸಮಾಜದಲ್ಲಿ ಅವನಿಗೆ ಗೌರವ ಇದೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾನೆ ಅಂತಕ್ಕಂಥ ಮನೋಭಾವನೆಯನ್ನ ನಾವು ಬೆಳೆಸ್ಬಿಟ್ರೆ ಮಗು ಏನಾಗುತ್ತೆ ಹೇಳ್ರಿ, ಆಟೋಮೆಟಿಕ್ ಆಗಿ ಸಕ್ಸಸ್ ಆಗುತ್ತೆ. ಆಟೋಮೆಟಿಕ್ ಆಗಿ ಅದ್ ಮನ್ಸಲ್ಲಿ ಬರುತ್ತೆ. ಅಜ್ಜ ಅಜ್ಜಿನೂ ಸಾಕ್ಷಿನ ವಿಟ್ನೆಸ್ ಹೇಳ್ತಿದ್ದೀರಿ ನೀವು. ಹೋಗಪ್ಪ, ಬೇಕಾದ್ರೆ ನಮ್ಮ ಅಜ್ಜಿ ಅಪ್ಪ ಇದಾರೆ ಕೇಳೋ ಅಂತಾರೆ. ಹೌದೇನ್ ತಾತ ಅಂತ ನೀವು ಊಟ ಮಾಡ್ಬೇಕಾರೆ, ತಾತ ಅಪ್ಪ ಇಲ್ದಾಗ ಕೇಳ್ರಿ. ಅಪ್ಪ ಇಲ್ದಾಗ ಮಗು ಕೇಳುತ್ತೆ, ತಾತ ಅಪ್ಪ ಹಿಂಗ್ ಓದ್ತಿದ್ರ, ನಿಜನ ತಾತ? ನೀನ್ ಹೇಳ್ತಾತ, ನೀ ಸುಮ್ನೆ ಹೇಳ್ಬೇಡ. ಅಪ್ಪ ಇಡೀ ಸ್ಕೂಲಿಗೆ ಫಸ್ಟ್ ಇತ್ತ? ಊನಲ್ಲಿ ನೀವಪ್ಪ ಇಡೀ ಸ್ಕೂಲಿಗೆ ಫಸ್ಟು. ಇವತ್ತು ಇಡೀ ಊರಿಗೆ ಸರ್ಕಾರಿ ಕೆಲಸ ತಗೊಂಡ್ರೆ ಫಸ್ಟ್ ಅವನೇ ಕಣೋ. ಇವತ್ತು ನೋಡಿ ಎಂತ ಆಫೀಸಲ್ಲಿ ಇದ್ದಾನೆ, ಒಳ್ಳೆ ಸಂಬಳ ಬರುತ್ತೆ, ನಮ್ಮನ್ನೆಲ್ಲ ಚೆನ್ನಾಗಿ ಸಾಕ್ತಾನೆ. ಅದಕ್ಕೆ ಆವಾಗ ಹಂಗಂದಾಗ ಆ ಮಗು ಏನ್ ಮಾಡುತ್ತೆ, ತನ್ನ ಅಪ್ಪನ ರೋಲ್ ಮಾಡಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನಾನು ಬದುಕಿದ್ರೆ ನಮ್ಮ ಅಪ್ಪ ಬದುಕಿದಂಗೆ ಬದುಕಬೇಕು. ಯಾರೋ ಹೀರೋಗಳನ್ನ ನಾವು ತಗೊಳೋದಕ್ಕಿಂತ ಮನೆಯಲ್ಲಿ ನಾವು ತಂದೆ ತಾಯಿಗಳು ಮಕ್ಕಳಲ್ಲಿ ರೋಲ್ ಮಾಡಲ್ ಆಗಿ ಮನಸ್ಸಲ್ಲಿ ಪ್ರತಿಬಿಂಬಿಸ್ಬಿಟ್ರೆ ಮಗು ನೋಡ್ರಿ ಎಷ್ಟು ಖುಷಿ ಆಗುತ್ತೆ ಅಂತ. ಸಪೋರ್ಟ್ ಫಾರ್ ಗ್ರೋತ್ ಅಂಡ್ ಇಂಡಿಪೆಂಡೆನ್ಸ್. ಬೆಳವಣಿಗೆ ಮತ್ತು ಸ್ವತಂತ್ರಕ್ಕೆ ಬೆಂಬಲ ಕೊಡಬೇಕು. ಮಗು ಏನಾರು ಕ್ಯೂರಿಯಾಸಿಟಿ ಇಂದ ಏನಾರು ಒಂದು ಹೊಸ ಕೆಲಸ ಮಾಡಕ್ ಹೋಗುತ್ತೆ, ಏನೋ ಒಂದು ಹೊಸ ಕೆಲಸ ಮಾಡಕ್ಕೆ ಎಫರ್ಟ್ ಆಗುತ್ತೆ. ಅಪ್ಪ ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ತೀನಿ ಅಂತಂದ್ರೆ ಬಿಡಬೇಕು, ನಾವು ಅದಕ್ಕೆ ಸಪೋರ್ಟ್ ಕೊಡಬೇಕು. ಏನೋ ಒಂದು ಮಾಡೆಲ್ ಮಾಡ್ತಾ ಇದ್ದಾನೆ, ನಾ ಮಾಡ್ಕೊಡ್ತೀನಿ ಕೊಡು ಅಂತ ಅನ್ಬಾರ್ದು. ಅವನಿಗೆ ಕ್ಯೂರಿಯಾಸಿಟಿ ಕಲಿಸ್ಬೇಕು ನಾವು. ಇದನ್ನ ಹಿಂಗ್ ಮಾಡ್ಬೇಕು, ಇದನ್ನ ಹಿಂಗ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಅವನಿಗೆ ಆಗದೆ ಇದ್ದಾಗ ಅವನ ಬೆಂಬಲಕ್ಕೆ ನಾವಿದೀವಿ. ಸಪೋರ್ಟ್ ಫಾರ್ ಗ್ರೋತ್ ಅಂಡ್ ಇಂಡಿಪೆಂಡೆನ್ಸ್. ಸ್ವತಂತ್ರವಾಗಿ ಬೆಳಿಲಿಕ್ಕೆ ನಾವು ಬೆಂಬಲಿಸ್ಬೇಕು. ಅವನ ಬೆಂಬಲಿಸಿದ ನಿಜ ಆದ್ರೆ ಮಗು ಆಟೋಮೆಟಿಕ್ ಆಗಿ ಬೆಳಿತೈತೆ. ನಿನ್ನ ಕೈ ಆಗಲ್ಲ, ನಿನ್ಗೆ ಬಂಡವಾಳ ಹಾಕೊಡಲ್ಲ ನಾನು. ಯಾರೋ ದೊಡ್ಡವನಿದ್ದಾನೆ, ಈಗ 18-20 ವರ್ಷ ಆಗಿದ್ದಾನೆ, ನಿನ್ ಮೇಲೆ ನಂಬಿಕೆ ಅಲ್ಲಪ್ಪ. ಯಾಕೆ ಹೇಳು, ನೀನು ಏನು ಸಾಧನೆ ಮಾಡಲ್ಲ, ಓದಿನೂ ಇಲ್ಲ, ಒಳ್ಳೆ ಸಂಸ್ಕಾರನೂ ಇಲ್ಲ, ನಿನಗೆ ಯಾವ ಬಿಸ್ನೆಸ್ಸು ಹಾಕೊಡಲ್ಲ. ನೀನ್ ಮನೇಲಿ ಊಟ ಮಾಡ್ಕೊಂಡು ಆರಾಮಿರಪ್ಪ, ನಾನಿರೋ ತನಕ ನೀನ್ ಸಾಕ್ತೀನಿ ಅನ್ನೋ ಮಟ್ಟಕ್ಕೆ ಆಗ್ಬಾರ್ದು. ನಿಮ್ಮ ಮಕ್ಕಳನ್ನ ಹಂಗ ಬೆಳೆಸ್ಬೇಡ್ರಿ. ಮಗು ಸ್ವತಂತ್ರ ಕ್ಯೂರಿಯಾಸಿಟಿಯಿಂದ ಏನಾರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಸ್ವತಂತ್ರವಾಗಿ ನಾನು ಏನಾರು ಮಾಡಬೇಕು, ಏನಾರು ಒಂದು ಹೊಸದನ್ನ ಅನ್ವೇಷಣೆ ಮಾಡಬೇಕು ಅಂತ ಬಂದಾಗ ಯು ಹ್ಯಾವ್ ಟು ಸಪೋರ್ಟ್ ಇಟ್. ಸ್ವತಂತ್ರವಾಗಿ ಬೆಳಿಲಿಕ್ಕೆ ಅದಕ್ಕೆ ನಿಮ್ಮ ಕೈಲಾದ ಸಹಾಯವನ್ನ ನೀವು ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಅಡಾಪ್ಟಬಿಲಿಟಿ, ಹೊಂದ್ಕೊಳ್ಳೋದು. ಏನು ಹೊಂದ್ಕೊಳ್ಳೋದು ಅಂದ್ರೆ, ಅಡಾಪ್ಟಬಿಲಿಟಿ ಅಂದ್ರೆ ಹೊಂದ್ಕೊಳ್ಳೋದು. ನಿಮ್ಮ ಮಕ್ಕಳು ಚಿಕ್ಕಿದ್ದಾಗ ನಿಮ್ಮ ಮಕ್ಕಳು ನೀವ್ ಹೇಳಿದ ಎಲ್ಲಾ ಮಾತುಗಳನ್ನ ಕೇಳ್ತಾ ಇದ್ರು, ಹೌದಾ ಅಲ್ವಾ? ಆದ್ರೆ ಈಗ ನಿಮ್ಮ ಮಕ್ಕಳು ಪ್ರಬುದ್ಧ ಮಾನಕ್ಕೆ ಬಂದಿದ್ದಾರೆ. ನೀವು
ನಿಮ್ಮ ತಾಯಿಗೆ, ಅವರ ತಾಯಿಗೆ ನೀವು ಸುಮ್ಮನೆ ಬೈತಾ ಇದ್ದಾಗ, ಅಪ್ಪ ಇದು ಅಲ್ಲ ಅಂದಾಗ, ನೀವು ಅದನ್ನು ಒಪ್ಕೊಂಡು ಬದಲಾವಣೆ ಆಗಕ್ಕೆ ಪ್ರಯತ್ನ ಪಡ್ಬೇಕು. ಅಪ್ಪ ನೀನು 5:15 ಆಫೀಸ್ ಬಿಟ್ರೆ ನೀನು 6:30 7 ಗಂಟೆಗೆ ಬರ್ತೀಯಲ್ಲ, ಇಲ್ಲಿ ಅಮ್ಮ ಒಬ್ಳೇ ಇರ್ತಾಳೆ, ಕಾಯ್ತಾ ಇರ್ತಾಳೆ, ನೀನ್ ಬರ್ಬೇಕಾಗಲ್ವಾ? ಅಮ್ಮಂಗೂ ವಯಸ್ಸಾಗಿದೆ, 50-60 ವರ್ಷ, 55 ವರ್ಷ ಆಗಿದೆ ಅಂತ ಹೇಳಿದಾಗ, ಆವಾಗ ನೀವು ಅದನ್ನು ಬದಲಾವಣೆಯನ್ನ, ಅಡಾಪ್ಟಬಿಲಿಟಿಯನ್ನ ಹೊಂದ್ಕೋಬೇಕು ನಾವು. ಇಲ್ಲ ಅಂದ್ರೆ ಮಗು ಏನ್ ಮಾಡುತ್ತೆ ಹೇಳ್ರಿ? ಮಗು ಆಟೋಮೆಟಿಕ್ ನಿಮ್ಮನ್ನ ಇದನ್ ಮಾಡುತ್ತೆ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಪ್ಪ ನೀವ್ ಬರ್ಬೇಕಪ್ಪ. ಸೊ ದಟ್ ಈಸ್ ದ ಪಾಲಿಸಿ. ಅವ್ರು ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ತಪ್ಪಿದೆ ಅಂದ್ರೆ ನಾವು ಅಡಾಪ್ಟಬಿಲಿಟಿ ಹೊಂದ್ಕೊಂಡ್ರೆ ನಾವು ಚೇಂಜ್ ಆಗ್ಬೋದು. ಡೈಲಿ ಡೇ ಬೈ ಡೇ ನಾವಿದ್ದಾಗ, ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಮೇಲೆ ಏನೆಲ್ಲ ಫೋರ್ಸ್ ಹಾಕಿ ಏನೆಲ್ಲ ಕೆಲಸ ಮಾಡಿರೋದು, ಆದ್ರೆ ಈಗ ಮಗು ಬುದ್ಧಿವಂತೆ ಆಗಿದೆ, ಪ್ರಬುದ್ಧಮಾನಕ್ಕೆ ಬಂದಿದೆ ಅಂದಾಗ, ಮಗು ಹೇಳ್ತಾ ಇದೆ ನಾನು ಆಫೀಸಿಂದ ಲೇಟಾಗಿ ಬರ್ತಿರೋದು ತಪ್ಪು ಅಂತ ಹೇಳಿದಾಗ, ಐ ಹ್ಯಾವ್ ಟು ಚೇಂಜ್ ಇಟ್. ಹೌದು, ಸ್ಕೂಲು 4:15 ಬಿಡುತ್ತಪ್ಪ, ನೀನು ಅರ್ಧ ಗಂಟೆ ಸಾಕು ಇಲ್ಲಿ ಬರ್ಲಿಕ್ಕೆ, ಯಾಕೆ ನೀನು 6 ಗಂಟೆ ಆದ್ರೂ ಬರಲ್ಲ? ಅದಕ್ಕೆ ಸಕಾರಣನಾರೆ ಕೊಡ್ಬೇಕಾ? ಇಲ್ಲ ಇವತ್ತು ಆಫೀಸಲ್ಲಿ ಎಕ್ಸ್ಟ್ರಾ ವರ್ಕ್ ಇತ್ತಪ್ಪ ಅದಕ್ಕೆ ಬಂದಿಲ್ಲ. ಒಂದ್ ದಿವಸ ಸರಿ, ವಾರದಲ್ಲಿ 6 ದಿವಸ ನಂಗೆ ಹೇಳಿದ್ರೆ ನೀನ್ ಮಗುನ ಹೋಗಿ ಏನ್ ಮಾಡ್ತೆ, ಮಗು ಪ್ರೊಟೆಕ್ಟ್ ಮಾಡ್ತಿ, ಇದು ಮಾಡ್ತಾ ಇರೋದಿನ್ನಪ್ಪ ಸರಿಯಲ್ಲ ಅಂದಾಗ ನಾವೇನ್ ಮಾಡ್ತಾ ಹೋಗ್ಬೇಕು? ಡೇ ಬೈ ಡೇ ಚೇಂಜಸ್ ಅನ್ನ ಮಾಡ್ತಾ ಬೇಕು. ಆಮೇಲೆ ನಾವು ಮಗು ಚಿಕ್ಕದಿದ್ದಾಗ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಮಾಡ್ತಾ ಇರ್ತೀವಿ ಮಕ್ಳ ಮುಂದೆ. ಆದ್ರೆ ಮಗು ಪ್ರಬುದ್ಧಮಾನಕ್ಕೆ ಬಂದಾಗ ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ತಾ ಇದ್ರೆ ಮಗು ಸಹಿಸಲ್ಲ. ಅದಕ್ಕೆ ಅರ್ಥ ಮಾಡ್ಕೊಳ್ರಿ, ಅಂತ ಎಲ್ಲ ಇದನ್ನ ನೀವು ಸಹಿಸ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನೀವು ಅಡಾಪ್ಟಬಿಲಿಟಿ, ಹೊಂದಿಕೊಳ್ಳುವಿಕೆಯನ್ನ ನೀವು ಮಾಡಬೇಕು. ಈ ಅಡಾಪ್ಟಬಿಲಿಟಿ ಅನ್ನೋದು ಬರೀ ಪೇರೆಂಟ್ಸ್ಗೆ ಅಷ್ಟೇ ಅಲ್ಲ, ನಮ್ಮಲ್ಲೂ ಸಹ ನಾವು ಅಡಾಪ್ಟಬಿಲಿಟಿಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಮಗು ಚಿಕ್ಕವರಿದ್ದಾಗ ನೀವೇನು ಹೇಳಿದ್ರು ನೀವ್ ಹೇಳ್ದಂಗೆ ಹೊಂದ್ಕೊಂಡಿದೆ. ಬಟ್ ಈಗ ಮಗು ಪ್ರಬುದ್ಧಮಾನಕ್ಕೆ ಬಂದಾಗ ನೀವ್ ಹೇಳ್ದಂಗೆ ಅದಕ್ಕೆ ಕೇಳಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಅವರ ಥಾಟ್ಸ್ ಒಳ್ಳೇದಿದ್ರೆ ನೀವು ಅದಕ್ಕೆ ಹೊಂದ್ಕೊಳ್ಳೋದು ಉತ್ತಮ ಅನ್ನೋದು ನನ್ನ ಆಸೆ. ಸೊ ನೆಕ್ಸ್ಟ್, ವಿಲ್ಲಿಂಗ್ನೆಸ್ ಟು ಲರ್ನ್ ಅಂಡ್ ಇಂಪ್ರೂವ್. ಕಲಿಯಲು ಮತ್ತು ಸುಧಾರಿಸಲು ಇಚ್ಛಾಶಕ್ತಿ ಬೇಕು. ಕಲಿಯಲು ಮತ್ತು ಸುಧಾರಿಸಲು ಇಚ್ಛಾಶಕ್ತಿ ಬೇಕು. ಯಾಕೆಂದ್ರೆ ಯಾವ ಪೋಷಕರು ಪರಿಪೂರ್ಣರಲ್ಲ. ಯಾವ ಪೋಷಕರು ಪರಿಪೂರ್ಣ ಅಲ್ಲ. ನಾನು ಬಹಳ ಪಕ್ಕಾ ಪೇರೆಂಟ್ ಅಂತ ಹೇಳ್ಕೊಳಕ್ ರೆಡಿ ಇಲ್ಲ. ಯಾಕೆ ಅಂದ್ರೆ ಒಳ್ಳೆ ಪೋಷಕರು ತಮ್ಮ ತಪ್ಪುಗಳ ಬಗ್ಗೆ ಚಿಂತಿಸ್ತಾರೆ. ಯಾವ ಪೋಷಕರು ವಯಸ್ಸಲ್ಲಿ ಮಾಡಿರೋ ತಪ್ಪುಗಳ ಬಗ್ಗೆ ವಯಸ್ಸಾದ್ಮೇಲೆ ಯೋಚನೆ ಮಾಡ್ತಿರ್ತಾರೆ, ತಮ್ಮ ತಪ್ಪುಗಳ ಬಗ್ಗೆ ಚಿಂತನೆ ಮಾಡ್ತಿರ್ತಾರೆ. ನಾನು ಆ ವಯಸ್ಸಲ್ಲಿ ದುಡಿಮೆ ಮಾಡಬೇಕಿತ್ತು, ನನ್ನ ಮಕ್ಕಳಿಗೆ ಏನಾದ್ರು ಪ್ರಾಪರ್ಟಿ ಮಾಡಬೇಕಿತ್ತು, ಆಸ್ತಿ ಮಾಡಬೇಕಿತ್ತು ಅಂತೇಳಿ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಯಾವ ಪೋಷಕರು ಪರಿಪೂರ್ಣರಲ್ಲ. ಅವರ ತಪ್ಪುಗಳ ಬಗ್ಗೆ ವಯಸ್ಸಾದ್ಮೇಲೆ ಯೋಚನೆ ಮಾಡಿರ್ತಿರಲ್ಲ. ಆದ್ದರಿಂದ ನಾವು ಮಕ್ಕಳಿಂದನೂ ಸಹ ಏನ್ ಮಾಡಬೇಕು? ಕಲಿಯೋದಿರುತ್ತೆ, ಕಲಿಬೇಕು. ತಮ್ಮ ಮಕ್ಕಳ ಯೋಗಕ್ಷೇಮಕ್ಕಾಗಿ ನಾವು ಪ್ರತಿದಿನ ಬದಲಾವಣೆ ಆಗಲು ಪ್ರಯತ್ನ ಪಟ್ರೆ ನಿಜವಾಗ್ಲೂ ಇದರಲ್ಲಿ ನಮಗೆ ಗೌರವದ ಪ್ರತಿಷ್ಠೆಯ ಪ್ರಶ್ನೆ ಇಲ್ಲ. ವಿಲ್ಲಿಂಗ್ನೆಸ್ ಟು ಲರ್ನ್ ಅಂಡ್ ಇಂಪ್ರೂವ್ ಅಂದ್ರೆ ಇಲ್ಲಿ ನಾನು ಹೇಳ್ತಿದ್ದೀನಿ, ಕಲಿಯಲು ಮತ್ತು ಸುಧಾರಿಸಲು ಏನಿರ್ಬೇಕು? ಇಚ್ಛಾಶಕ್ತಿ ಇರಬೇಕು. ನಾನು ಹೇಳ್ತಿದ್ದೀನಿ, ಮತ್ತೊಂದ್ಸಲ ಈ ಮಾತನ್ನ ರಿಪೀಟ್ ಮಾಡ್ತಾ ಇದ್ದೀನಿ, ಯಾವ ಪೋಷಕರು ಪರಿಪೂರ್ಣರಲ್ಲ. ಎಲ್ಲರೂ ಪೋಷಕರು ತಮ್ಮ ತಪ್ಪುಗಳನ್ನು, ವಯಸ್ಸಿನಲ್ಲಿ ಮಾಡಿರೋ ತಪ್ಪುಗಳ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಅವತ್ತು ಬಹಳಷ್ಟು ಒಂದು ಎಕ್ಸಾಂಪಲ್ ಲೈವ್ ಆಗಿ, ಅವತ್ತು ಯಾವುದೋ ಒಂದು ಸಿಟಿಯಲ್ಲಿ ಬಹಳ ಕಡಿಮೆ ರೇಟಿಗೆ ನಾನು ಕೆಲಸ ಮಾಡ್ಬೇಕಾದ್ರೆ ಸೈಟ್ ಸಿಗ್ತಾ ಇತ್ತು. ಓಕೆ, ಸೊ ವಿಲ್ಲಿಂಗ್ನೆಸ್ ಟು ಇಂಪ್ರೂವ್ ಅಂಡ್ ಲರ್ನ್. ಅದಕ್ಕೋಸ್ಕರ ಪ್ರತಿನಿತ್ಯ ನಮ್ಮ ಮಕ್ಕಳಿಗೆ ಒಳ್ಳೇದಾಗೋದಾದ್ರೆ ನಾವು ಕಲಿಬೇಕು. ಮತ್ತೆ ಬದಲಾವಣೆ ಆಗಲಿಕ್ಕೆ ಯಾರ ಯೋಗಕ್ಷೇಮಕ್ಕಾಗಿ? ನಮ್ಮ ಮಕ್ಕಳ ಯೋಗಕ್ಷೇಮಕ್ಕಾಗಿ ಬದಲಾವಣೆ ಆಗಲಿಕ್ಕೆ ಪ್ರಯತ್ನ ಪಡ್ತೀರಿ ಅಂತ ಹೇಳ್ತಾ, ಸೊ ಇದು ಉತ್ತಮ ಪೋಷಕರಲ್ಲಿ ಇರ್ತಕ್ಕಂಥ ಕೆಲವೊಂದು ಗುಣಗಳನ್ನು ನಾನಿಲ್ಲಿ ಹೇಳಿದ್ದೀನಿ. ಅದರಲ್ಲಿ ನಿಮಗೆ ಏನೆಲ್ಲ ಬದಲಾವಣೆ ಮಾಡ್ಕೋಬೇಕು, ಸರ್ ಹೇಳಿರೋವೆಲ್ಲವೂ, ನಾನು ಹೇಳಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಒಂದು ಸ್ಟಡಿ ಬೇಸಿಸ್ ಮೇಲೆ ನಾನು ನೋಡ್ಬಿಟ್ಟು ಇವು ಪಾಯಿಂಟ್ಸ್ಗಳನ್ನ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು, ನಿಮ್ಮಲ್ಲಿ ಏನು ಕೊರತೆಗಳಿದಾವಲ್ಲ ಆ ಕೊರತೆಗಳನ್ನ
ಚೇಂಜ್ ಮಾಡ್ಕೊಂಡು ನಿಮ್ಮಲ್ಲಿ ಏನು ಡಿಮೆರಿಟ್ಸ್ ಇದೆಯಲ್ಲ ಅದನ್ನು ಬದಲಾವಣೆ ಮಾಡ್ಕೊಂಡು ನಿಮ್ಮ ಮಗುಗೆ ಅಪ್ಲೈ ಮಾಡ್ರಿ, ನಿಮ್ಮ ಮಗು ಸಕ್ಸಸ್ ಆಗುತ್ತೆ 100%. ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಯಾಕೆ ನಾನೀಗ ಓವರ್ ಆಲ್ ಆಗಿ 10ನೇ ತರಗತಿ ಮಕ್ಕಳಿಗೆ ಅಂತಾನೆ ನಾನು ಮಾಡಿಲ್ಲ. ನಾನು ಇದನ್ನ ವಿಡಿಯೋ ಮಾಡಿರೋದು ಎಲ್ಲ ಪಾಲಕರಿಗೆ, ಯಾರು ಮಕ್ಕಳನ್ನ ಓದಿಸ್ತಾ ಇದಾರಲ್ಲ ಮತ್ತೆ ಯಾರು ಪಾಲಕರಾಗಿದೆಯಲ್ಲ ಅವರ ತಪ್ಪುಗಳನ್ನ ಕೆಲವೊಂದು, ನಾನು ಪಾಲಕನಿದ್ದೀನಿ, ನಾನು ಹೇಳ್ತಿದ್ದೀನಿ, ಕೊನೆಗೊಂದು ಮಾತು ಹೇಳಿದೆ, ಯಾವ ಪಾಲಕನು ಪರಿಪೂರ್ಣನಲ್ಲ. ಅವರು ತಮ್ಮ ವಯಸ್ಸಿನಲ್ಲಿ ಮಾಡಿರೋ ತಪ್ಪುಗಳನ್ನ ಮತ್ತೆ ವೃದ್ಧಾಪ್ಯದಲ್ಲಿ ಅಥವಾ ತನ್ನ ನಿವೃತ್ತಿ ಜೀವನದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅವತ್ತು ನಾನು ಏನಾರು ಮಾಡಬೇಕಿತ್ತು ಅನ್ನೋ ಮಟ್ಟದಲ್ಲಿ ಇರೋದ್ರಿಂದ ಇವತ್ತು ನಾನು ಹೇಳ್ತಿದ್ದೀನಿ, ನಾವು ಕೆಲವೊಂದನ್ನ ಪ್ರತಿದಿನ ನಾವು ಅಪ್ಡೇಷನ್ ಆಗಬೇಕು. ಯಾಕೆ ಅಂದರೆ ನಮ್ಮ ಜೀವನ ಮುಗಿತು, ನಮ್ಮ ಮಕ್ಕಳ ಜೀವನವನ್ನು ಕಟ್ಕೊಡ್ಬೇಕು. ಅದಕ್ಕೆ ಯಾವ ಪೋಷಕರು ಸಹ ಯಾವುದೇ ಮಗುವಿಗೆ, ಪ್ರತಿಯೊಂದು ಮಗುವಿಗೆ ತನ್ನದೇ ಆದ ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ. ಆ ಸಾಮರ್ಥ್ಯವನ್ನು ನೀವು ಎಲ್ಲಿದೆ ಅಂತ ಹುಡುಕಿ ಪ್ರಕಟಣೆ ಮಾಡಬೇಕು ಅಂದರೆ ಇಟ್ ಮೀನ್ಸ್ ಅದನ್ನ ಎಕ್ಸಿಬಿಟ್ ಮಾಡಲಿಕ್ಕೆ ನೀವು ಅವಕಾಶವನ್ನು ಯಾವಾಗ ಕೊಡಕ್ಕೆ ರೆಡಿ ಆಗ್ತಿರಲ್ಲ, ಆವಾಗ ನಿಮ್ಮ ಮಗು ಸಮಾಜದಲ್ಲಿ ಸಮಾಜಮುಖಿಯಾಗಿ ಬೆಳೆಯುತ್ತೆ, ಜೊತೆಗೆ ಸುಂದರವಾದ ಜೀವನವನ್ನು ಕಟ್ಕೊಳ್ತಾನೆ, ಜೊತೆಗೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳ್ತಾ ಕೊನೆಯದಾಗಿ ನಾನು ಮತ್ತೊಂದು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ, ನನ್ನ ಹೆಸರು MB ಪ್ರಭಾಕರ್ ಕಾಕ್ನೂರ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಮತ್ತೆ ಯಾರೋ ಮಕ್ಕಳಿಗೆ ಏನಾರು ನಿಮಗೆ ಇನ್ನೂ ಯಾವ್ದಾರು ವಿಚಾರದ ಬಗ್ಗೆ ವಿಡಿಯೋ ಬೇಕಿದ್ರೆ ನಿಜವಾಗ್ಲೂ ನನ್ನ ಮೊಬೈಲ್ ನಂಬರಿಗೆ ಕಾಲ್ ಮಾಡಿ ಮಾತಾಡ್ರಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳಿ ಧನ್ಯವಾದಗಳು. MB ಪ್ರಭಾಕರ್ ಕಾಕ್ನೂರು.